ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮಾಡೋಣ. ಅದರಿಂದ 60 ಮಿನಿಟ್ಸಲ್ಲಿ ನಿಮಗೆ ವೈಬ್ರೇಷನ್ ಶಿಫ್ಟ್ ಆಗುತ್ತೆ, ಹಾಗೆಯೇ ಪಾಸಿಟಿವ್ ಹೈ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ 24 ಅವರ್ಸಲ್ಲಿ ಇದರ ರಿಸಲ್ಟು ನಿಮಗೆ ಖಂಡಿತ ಸಿಗುತ್ತೆ. ನಿಮ್ಮ ಪಾರ್ಟ್ನರ್ ಸಿಟ್ಟಾಗಿದ್ರೆ, ಇಲ್ಲ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ರೆ, ಡೈಲಿ ಅವರನ್ನು ಜ್ಞಾಪಿಸ್ಕೊಳ್ತಾ ಇದ್ರೆ, ಅವರ ಕಾಲ್ಗೋಸ್ಕರ ನೀವು ಕಾಯ್ತಾ ಇದ್ರೆ ಶಬರಿ ಅಂತೆ, 60 ಮಿನಿಟ್ಸ್ ಒಳಗಡೆ ನಿಮಗೆ ಅವರಿಂದ ಕಾಲ್ ಬರ್ಬೋದು ಅಥವಾ ಮೆಸೇಜ್ ಬರ್ಬೋದು. ನೀವು ಅವರನ್ನು ತುಂಬ ಮಿಸ್ ಮಾಡ್ತಾ ಇದ್ರೆ, ಬ್ರೇಕಪ್ ಆಗಿದ್ರೆ, ಇಲ್ಲ ನಿಮ್ಮಿಂದ ಅವರು ದೂರ ಇದ್ದರೆ, ಇಲ್ಲ ನೀವು ಯಾರನ್ನಾದರೂ ತುಂಬ ಇಷ್ಟಪಡ್ತಾ ಇದ್ರೆ ಬಟ್ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ತುಂಬ ಬೇಜಾರಾಗ್ತಿದೆ, ಆಂಗ್ಸೈಟಿ ಆಗ್ತಾ ಇದೆ, ಡಿಪ್ರೆಷನ್ ಫೀಲ್ ಮಾಡ್ತಾ ಇದ್ದೀರಾ, ಹಸಿವಾಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ತುಂಬ ಹಿಂಸೆ ಆಗ್ತಾ ಇದೆ, ಯಾವಾಗಲೂ ಅವರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರ್ತೀರಾ, ನನ್ನನ್ನು ಅವರು ಮರ್ತು ಬಿಟ್ಬಿಟ್ರಾ, ಇಲ್ಲ ಬೇರೆಯವರೊಂದಿಗೆ ಏನಾದ್ರು ರಿಲೇಷನ್ ಸ್ಟಾರ್ಟ್ ಆಗಿದೆಯಾ, ಹೀಗೆ ಏನೇನೇನೇನೋ ನೀವು ಯೋಚನೆಗಳನ್ನು ಮಾಡ್ತಾ ಇದ್ರೆ ನೀವು ಅನ್ಕೋಬೋದು, ಅರೆ ಅವ್ರು ನನ್ನನ್ನು ಮರ್ತೇ ಬಿಟ್ಟಿದ್ದಾರಾ ಅಂತ. ಬಟ್ ಅದು ಆಗಲ್ಲ. ಯಾಕೆಂದರೆ ನೀವು ಅವರನ್ನು ಮರ್ತಿಲ್ಲ ಅಂದರೆ ಅವರು ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದೇ ಡಿವೈನ್ ಸೀಕ್ರೆಟ್, ಇಬ್ಬರ ಮಧ್ಯೆ ಒಂದು ಕನೆಕ್ಷನ್ ಆಗೋದಕ್ಕೆ ಆ್ಯಂಡ್ ಆ ಕನೆಕ್ಷನ್ನು ಕಟ್ ಕೂಡ ಆಗೋದಕ್ಕೆ. ಇಬ್ಬರ ಮಧ್ಯೆ ಕನೆಕ್ಷನ್ ಆಗೋದಕ್ಕೆ ಟೈಮ್ ಅಂತೂ ತಗೊಳುತ್ತೆ. ಇಮಿಡಿಯೇಟಾಗಿ ಯಾರನ್ನೂ ಇಷ್ಟಪಡಲ್ಲ ಅಲ್ವಾ? ಹಾಗೆಯೇ ಬ್ರೇಕಪ್ ಆಗೋದಕ್ಕೂ ಕೂಡ ಅದು ಸಮಯ ತಗೊಳುತ್ತೆ. ಎಲ್ಲಿವರೆಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಮರೆಯೋದಿಲ್ವೋ ಆ ಕನೆಕ್ಷನ್ನು ಅದೇ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಷ್ಟು ಈಸಿಯಾಗಿ ಅದು ಬ್ರೇಕಪ್ ಆಗಲ್ಲ. ಒಬ್ರಿಗೊಬ್ರು ತುಂಬ ಸಮಯದವರೆಗೆ ನೆನೆಸ್ಕೊಳ್ತಾನೆ ಇದ್ದರೆ, ಜ್ಞಾಪಿಸ್ಕೊಳ್ತಾನೆ ಇದ್ದರೆ, ಅವರನ್ನು ಮರ್ತಿಲ್ಲ ಅಂದರೆ ಅಷ್ಟು ಈಸಿಯಾಗಿ ಬ್ರೇಕಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರು ನೆನೆಸ್ಕೊಂಡ್ರೆ ಇನ್ನೊಬ್ರಿಗೂ ನೆನಪಾಗ್ತಾ ಇರುತ್ತೆ, ಇನ್ನೊಬ್ರು ನೆನೆಸ್ಕೊಂಡ್ರೆ ಇವ್ರಿಗೂ ನೆನಪಾಗ್ತಾ ಇರುತ್ತೆ. ಸೊ ಈ ಕನೆಕ್ಷನ್ನು ಹೀಗೆ ನಡೀತಾ ಇರುತ್ತೆ. ನೆನಪಿಸಿಕೊಳ್ಳುವಂತಹ ಒಂದು ಪ್ರೋಸೆಸ್ ಏನಿದೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಎರಡೂ ಸೈಡಿಂದ ಬಂದಾಗ ಮಾತ್ರ ಬ್ರೇಕಪ್ ಆಗೋದು. ಒಬ್ಬರು ನೆನಪಿಸ್ಕೊಳ್ತಾ ಇದ್ದು ಇನ್ನೊಬ್ಬರು ಇಲ್ಲೇ ಎಲ್ಲೋ ಈ ವೈಬ್ರೇಷನ್ನಲ್ಲಿ ಓಡಾಡ್ತಿದ್ದಾರೆ, ಸ್ವಲ್ಪ ಆಚೆ ಹೋಗ್ತಾ ಇದ್ದಾರೆ ಅಂದರೆ ಅಂತಹ ಕನೆಕ್ಷನ್ ಕೂಡ ಆಲ್ವೇಸ್ ಮುಂದುವರಿಯುತ್ತೆ. ಹಾಗಾದರೆ ನಾವು ಇಷ್ಟಪಡುವಂಥ ವ್ಯಕ್ತಿಯನ್ನು ಅಥವಾ ನಮ್ಮಿಂದ ದೂರ ಆಗಿರೋವಂಥ ವ್ಯಕ್ತಿಯನ್ನು ಅಥವಾ ಪಾರ್ಟ್ನರನ್ನು ನಾವು ಹೇಗೆ ಮತ್ತೆ ನಮ್ಮ ಹತ್ತಿರಕ್ಕೆ ಬರಮಾಡ್ಕೊಳ್ಳೋದು, ಹೇಗೆ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಅಂದರೆ ಈ ಒಂದು ಮ್ಯಾನಿಫೆಸ್ಟೇಷನನ್ನು ನೀವು ಒಂದು ಶಾಂತವಾಗಿರೋ ಜಾಗದಲ್ಲಿ ಕುಳಿತುಕೊಂಡು ಮಾಡಬೇಕು. ಯಾಕಂದರೆ ಶಾಂತವಾಗಿದ್ದರೆ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನು ಪೂರಾ ಶಾಂತವಾಗಿ ಇಟ್ಕೊಂಡ್ರೆ ಮಾತ್ರ ನೀವು ಯೂನಿವರ್ಸ್ ಜೊತೆ ಡಿವೈನ್ ಕನೆಕ್ಷನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಸಂಪೂರ್ಣ ಹೃದಯದಿಂದ ಪ್ರೀತಿ ತುಂಬಿದ್ರೆ ನಿಮ್ಮ ಹೃದಯದ ಮಾತು ಅವರ ಹೃದಯದವರೆಗೆ ವೈಬ್ರೇಷನ್ ರೂಪದಲ್ಲಿ ಹೋಗಿ ತಲುಪುತ್ತೆ. ಅದನ್ನು ಶಾಂತವಾಗಿ ಕುಳಿತುಕೊಂಡು ಮನಸ್ಸಲ್ಲಿ ಮೈಂಡಲ್ಲಿ ಇರುವಂಥ ಎಲ್ಲ ನೆಗೆಟಿವ್ ಥಾಟ್ಸು, ನೆಗೆಟಿವ್ ನೆನಪುಗಳು, ನೀವೇ ತಪ್ಪು ಮಾಡಿದ್ರು, ಅವರೇ ತಪ್ಪು ಮಾಡಿದ್ರು, ಏನೇ ನಡೆದಿದ್ರು ಅದನ್ನೆಲ್ಲ ಹೊರಗಡೆ ಹಾಕಬೇಕು. ಯಾವಾಗ ನಿಮ್ಮ ಥಾಟ್ಸು ಪ್ರೀತಿಯಿಂದ ಪ್ರೇಮದಿಂದ ತುಂಬಿರುತ್ತೆ ಆಗ ಮಾತ್ರ ನೀವು ಯೂನಿವರ್ಸ್ ಜೊತೆ ವೈಬ್ರೇಷನ್ಸ್ ಮ್ಯಾಚ್ ಆಗೋದಕ್ಕೆ ಸಾಧ್ಯ ಆಗೋದು. ಆಗ ಸಿಗ್ನಲ್ ಕಳಿಸಿದ್ರೆ ನಿಮ್ಮ ಪಾರ್ಟ್ನರ್ಗೆ ಅಥವಾ ನೀವು ಇಷ್ಟಪಡುವಂಥ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪರ್ಸನ್ಗೆ ಆ ಒಂದು ಸಿಗ್ನಲ್ಲು ಇಮ್ಮಿಡಿಯೇಟಾಗಿ ರೀಚ್ ಆಗುತ್ತೆ ಅಂಡ್ ಅವರು ನಿಮ್ಮನ್ನು ನೆನೆಸ್ಕೊಳ್ತಾರೆ. ನಿಮ್ಮ ವೈಬ್ರೇಷನ್ಸಲ್ಲಿ ಅವರು ವೈಬ್ರೇಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಆಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೊತೆ ಗೂಡೋದಕ್ಕೆ ಅವರು ಹಾತೊರಿತಾರೆ. ನೀವು ಇಷ್ಟಪಡ್ತಾ ಇರುವಂತಹ ಅಥವಾ ನಿಮ್ಮ ಪಾರ್ಟ್ನರನ್ನು, ಸಿಟ್ಟಾಗಿರುವಂಥ ಪಾರ್ಟ್ನರನ್ನು ನಾನು ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಮತ್ತು ನನ್ನ ಹತ್ರ ಹೇಗೆ ಕರೆಸ್ಕೊಳ್ಬೇಕು ಅಂದರೆ ಎರಡೂ ಕೈಗಳನ್ನು ನಿಮ್ಮ ಹೃದಯ ಚಕ್ರದ ಮೇಲೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನು ಹೃದಯ ಚಕ್ರದ ಮೇಲೆ ಇಟ್ಬಿಟ್ಟು ಡೀಪ್ ಬ್ರೀತನ್ನು ತಗೊಳ್ಳಿ. ಹಾಗೆ ವಿಜುವಲೈಸ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಬ್ರೀದಿಂಗನ್ನು ಹೊರಗೆ ಹಾಕುವಾಗ ಎಲ್ಲ ನೆಗೆಟಿವ್ ಥಾಟ್ಸು, ಪ್ರಾಬ್ಲಮ್ಸು, ಟೆನ್ಷನ್ಸು, ಮೆಮೊರೀಸು ಎಲ್ಲವನ್ನು ಹೊರಗಡೆ ಹಾಕಿಬಿಡಿ. ನೆಗೆಟಿವಿಟಿ ನಿಮ್ಮ ದೇಹದಿಂದ ರಿಲೀಸ್ ಮಾಡಿಬಿಡಬೇಕು. ಈಗ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಇದನ್ನು ಬೇಕಿದ್ರೆ ಬರೆದುಕೊಳ್ಳಿ ನಾನು ಹೇಳೋದನ್ನು. ನಾನು ನನ್ನ ಹೃದಯ ತರಂಗಗಳ ಮೂಲಕ ಅವರಿಗೆ ಪ್ರೀತಿಯನ್ನು ಕಳಿಸ್ತಾ ಇದ್ದೀನಿ. ನನ್ನ ಸಂಬಂಧ ಡಿವೈನ್ ಕನೆಕ್ಷನ್ ಜೊತೆ ಕನೆಕ್ಟ್ ಆಗಿದೆ. ನಾನು ಪಾಸಿಟಿವ್ ಎನರ್ಜಿ ಮೂಲಕ ನನ್ನ ಪ್ರೀತಿಯನ್ನು, ನನ್ನ ಸಂಗಾತಿಯನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಯಾವಾಗೆಲ್ಲ ನಾನು ಬ್ರಹ್ಮಾಂಡಕ್ಕೆ ಏನಾದರೂ ಕೇಳ್ತೀನೋ ಆ್ಯಂಡ್ ಅದು ನನ್ನದೇ ಅಂತ ನಾನು ಯಾವಾಗ ಕ್ಲೈಮ್ ಮಾಡ್ತೀನೋ ಆಗ ಬ್ರಹ್ಮಾಂಡ ನನಗೆ ಅದನ್ನು ತಂದು ಕೊಟ್ಟೇ ಕೊಡುತ್ತೆ. ಇದನ್ನು ವಿಜುವಲೈಸ್ ಮಾಡ್ತಾ ಬ್ರಹ್ಮಾಂಡದಿಂದ ಒಂದು ಡಿವೈನ್ ಲೈಟ್ ನಿಮ್ಮ ಹೃದಯವನ್ನು ಪ್ರವೇಶಿಸ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ಹೃದಯ ಒಂದು ಡಿವೈನ್ ಟ್ರಾನ್ಸ್ಮಿಟರ್ ಆಗಿದೆ. ಈಗ ಅದರಿಂದ ವೈಬ್ರೇಷನ್ಸು ಹೊರಗಡೆ ಬರ್ತಾ ಇದೆ. ಈಗ ನೀವು ನಿಮ್ಮ ಪಾರ್ಟ್ನರ್ ಹೆಸರನ್ನು ಅಥವಾ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರೋ ಅವರ ಹೆಸರನ್ನು ನೀವು ಮನಸ್ಸಲ್ಲೇ ಜ್ಞಾಪಿಸ್ಕೋಬೇಕು. ಆ ಪರ್ಸನ್ ಮುಖವನ್ನು ಕಣ್ಣು ಮುಂದೆ ತಂದುಕೋಬೇಕು ಆ್ಯಂಡ್ ಇಮ್ಯಾಜಿನ್ ಮಾಡಿ ಅವರ ಸ್ಮೈಲು, ಅವರ ನೋಟ, ಅವರ ಒಂದು ಸುಂದರವಾದ ಮುಖ, ಅವರ ಪಾಸಿಟಿವ್ ವೈಬ್ರೇಷನ್ನಿಂದ ಕೂಡಿರುವಂತಹ ವ್ಯಕ್ತಿತ್ವ, ಅವರ ಒಂದು ಪ್ರೆಸೆನ್ಸು, ಹಾಗೆ ಅವರ ಧ್ವನಿಯನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈಗ ಇಮ್ಯಾಜಿನ್ ಮಾಡಿ ಅವರ ಕೈಯಲ್ಲಿ ಮೊಬೈಲ್ ಇದೆ, ಅದನ್ನು ನೋಡಿದ ತಕ್ಷಣ ಅವರಿಗೆ ನಿಮ್ಮ ಹೆಸರು ಜ್ಞಾಪಕ ಆಗ್ತಾ ಇದೆ. ಇಮ್ಮಿಡಿಯೇಟ್ ಆಗಿ ಅವರಿಗೆ ನೆನಪಾಗ್ತಾ ಇದ್ದೀರಾ ನೀವು.
ಇಮ್ಮಿಡಿಯೇಟ್ ಆಗಿ ಅವರ ವೈಬ್ರೇಷನ್ಸ್ ಚೇಂಜ್ ಆಯಿತು. ನಿಮ್ಮ ನೆನಪಿಂದ ಕೂಡಿದ ಒಂದು ಲವ್ ವೈಬ್ರೇಷನಿಂದ ಅವರು ವೈಬ್ರೇಟ್ ಆಗ್ತಾ ಇದ್ದಾರೆ. ಅವರ ಹೃದಯ ಹೇಳ್ತಾ ಇದೆ ನಿಮಗೆ ಕಾಲ್ ಮಾಡಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಯ ಎದೆ ಬಡಿತ ನಿಮಗೋಸ್ಕರ ಹಾತೊರಿತಾ ಇದೆ. ಅವರೀಗ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಮೆಸೇಜನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಇಮ್ಯಾಜಿನ್ ಮಾಡ್ಕೋಬೇಕು. ನೀವು ಯಾವ ಮೆಸೇಜನ್ನು ಬಯಸ್ತಾ ಇದ್ರಿ ಅವ್ರ ಕಡೆಯಿಂದ. ಫಾರ್ ಎಕ್ಸಾಂಪಲ್, ಹಾಯ್ ಹೇಗಿದೆಯಾ, ಏನು ಮಾಡ್ತಾ ಇದ್ದೆ, ನಿನ್ನ ನೆನಪಾಗ್ತಾ ಇದೆ ತುಂಬ, ಈ ಥರ ನೀವು ನಿಮ್ಮ ಮೆಸೇಜನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇಮ್ಯಾಜಿನ್ ಮಾಡಿ ನಿಮಗೆ ಕಾಲ್ ಬಂತು ಆ್ಯಂಡ್ ನೀವು ಬಯಸಿರುವಂತಹ ಮಾತುಗಳನ್ನು ಅವರು ನಿಮ್ಮ ಜೊತೆಯಲ್ಲೇ ಆಡ್ತಾ ಇದ್ದಾರೆ. ಅದನ್ನು ಫೀಲ್ ಮಾಡಿ. ಇದೊಂಥರ ಮ್ಯಾಜಿಕ್ಕು, ಆದರೆ ಸತ್ಯವಾಗಿರುವಂಥ ಮ್ಯಾಜಿಕ್ಕು. ಯಾಕಂದರೆ ನಿಮ್ಮ ಎನರ್ಜಿ ನಿಜವಾಗ್ಲೂ ರಿಯಲ್ ಆಗಿದೆ, ನಿಮ್ಮ ಪ್ರೀತಿ ಟ್ರೂ ಆಗಿದೆ, ಹಾಗೆಯೇ ನೀವು ಪವರ್ಫುಲ್ ಆಗಿದ್ದೀರಾ. ಈಗ ಡೀಪ್ಲಿ ನೀವು ಆ ಒಂದು ಫೀಲಿಂಗಲ್ಲಿ ತೇಲಾಡ್ತಾ ಇದ್ದೀರಾ. ಮ್ಯಾಜಿಕ್ಕನ್ನು ನೀವು ಆ್ಯಕ್ಟಿವೇಟ್ ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಈಗ ಕಣ್ಣನ್ನು ತೆರೆದು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ದೇವರಿಗೆ ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ ಸ್ನೇಹಿತರೆ. ಪಾಸಿಟಿವ್ ವೈಬ್ರೇಷನಿಂದ ಇರಿ. ಯಾವಾಗಲೂ ನೆಗೆಟಿವಿಟಿನ ಬಿಟ್ಬಿಡಿ, ರಿಲ್ಯಾಕ್ಸ್ ಆಗಿರಿ. ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ಸಿಕ್ಕೇ ಸಿಗ್ತಾರೆ. ಯೂನಿವರ್ಸ್ ಮೇಲೆ, ಭಗವಂತನ ಮೇಲೆ ಭರವಸೆ ಇರಲಿ. ನಿಮ್ಮ ಪ್ರೀತಿಯ ಮೇಲೆ, ನಿಮ್ಮ ವಿಶ್ವಾಸದ ಮೇಲೆ ನಂಬಿಕೆ ಇರಲಿ. ಆದಷ್ಟು ಬೇಗ ರಿಯಾಲಿಟಿಯಲ್ಲಿ ಇದು ಟ್ರೂ ಆಗುತ್ತೆ. ಅವರ ಕಡೆಯಿಂದ ನಿಮಗೆ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಹಾಗೆ ಅವರು ಡೈರೆಕ್ಟಾಗಿ ಬಂದು ನಿಮ್ಮನ್ನು ಮೀಟ್ ಮಾಡ್ಬೋದು. ನಿಮ್ಮ ಲವ್ ಪ್ಯೂರ್ ಆಗಿದ್ದರೆ, ಹೃದಯಪೂರ್ವಕವಾಗಿ ನೀವು ಅವರನ್ನು ಪ್ರೀತಿಸ್ತಾ ಇದ್ದರೆ ಖಂಡಿತ ನಿಮ್ಮ ಹತ್ರ ಬಂದು ಸೇರ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.